ಹಾಯ್ ಸ್ಟೂಡೆಂಟ್ಸ್, ಯಾರಾದರೂ ಶಾಪರ್ಸ್ ಸ್ಟಾಪಲ್ಲಿ ಜಾಬ್ ಮಾಡ್ತೀನಪ್ಪ ಅಂದರೆ ಹೌದಾ, ಕಾಮರ್ಸ್ ಅಸೋಸಿಯೇಟಿವ್ ಪೋಸ್ಟ್ಗೆ ಹೈರಿಂಗ್ ಆಗ್ತದೆ. ಒಂದು ಒಳ್ಳೆ ಅಪಾರ್ಚುನಿಟಿ. ಫುಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇವನ್ ಸೆಕೆಂಡ್ PUC ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಏನೇನಿದೆ ನೋಡೋಣ ಬನ್ನಿ. ಸೊ ಕಂಪ್ನಿ ಬಂದುಬಿಟ್ಟು ಶಾಪರ್ಸ್ ಸ್ಟಾಪ್ ಅಂತೇಳಿ, ಪೋಸ್ಟ್ ನೇಮ್ ಬಂದುಬಿಟ್ಟು ಕಾಮರ್ಸ್ ಅಸೋಸಿಯೇಟ್ ಅಂತೇಳಿ ಪೋಸ್ಟ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಟೋಟಲ್ ಪೋಸ್ಟ್ ಅಂತ ಎಷ್ಟು ಅಂತ ಕೊಟ್ಟಿಲ್ಲ. ಆ್ಯಂಡ್ ಅಪ್ಲೈ ಮಾಡಿ ಬಂದುಬಿಟ್ಟು ಆನ್ಲೈನ್ ಆಫ್ಲೈನ್ ಎರಡು ಇರುತ್ತೆ. ಆನ್ಲೈನ್ ಅಂದರೆ ಅವ್ರು ಏನಾದರೂ ನಿಮ್ಗೆ ವಾಟ್ಸಪ್ನಲ್ಲಿ ಏನಾದರೂ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿಬಿಟ್ಟು ಆನ್ಲೈನ್ ಅಪ್ಲೈ ಮಾಡಿ ಅಂದರೆ ಆನ್ಲೈನ್ ಅಪ್ಲೈ ಮಾಡಿ. ಇಲ್ಲಪ್ಪ ಡೈರೆಕ್ಟಾಗಿ ನೀವು ಇಂಟರ್ವ್ಯೂ ಬಂದಿದ್ರೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಬ್ ತೊಗೊಳ್ಳಿ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹೂ ಕ್ಯಾನ್ ಅಪ್ಲೈ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ PUC ಆದರೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ಸೊ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ 25,000 to 30,000 ಸ್ಯಾಲ್ರಿ ಇರುತ್ತೆ. ಇನ್ಸೆಂಟಿವ್ ಕೂಡ ಇರುತ್ತೆ. ಆ್ಯಂಡ್ ಬೆನಿಫಿಟ್ಸ್ ಅಂತ ಬಂದರೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ನೈಟ್ ಶಿಫ್ಟ್ ಏನಾದರೂ ಇದ್ದರೆ ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಅಂತ ಬಂದುಬಿಟ್ರೆ ಫಸ್ಟ್ ರೌಂಡಲ್ಲಿ HR ರೌಂಡ್ ಇರುತ್ತೆ. ಅಲ್ಲಿ ನಿಮ್ಮದು ವಾಯ್ಸ್ ಟೆಸ್ಟ್ ಆಗುತ್ತೆ. ಸೊ ನೀಟಾಗಿ ಕ್ಲಿಯರಾಗಿ ಮಾತಾಡೋಕೆ ಕಲ್ಕೊಳ್ಳಿ. ಆ್ಯಂಡ್ ನಿಮ್ದು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದರೆ ನಿಮ್ಮದು ಆ್ಯಸ್ ಯೂಶ್ವಲ್ 2 minutesಲ್ಲಿ ಏನಪ್ಪ ಎಜುಕೇಷನ್ ಆಗಿರಬೇಕು, ಹಾಬೀಸ್ ಆಗಿರಬೇಕು, ಒಳ್ಳೊಳ್ಳೆ ನೀಟಾಗಿ ಹೇಳಿದರೆ ಸಾಕು. ಏನು ಹಾಬೀಸ್ ಹೇಳ್ತಿರಲ್ಲ ಅದನ್ನು ಪರ್ಫೆಕ್ಟಾಗಿ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗಿ. ಹಾಬೀಸ್ ಗೊತ್ತಿಲ್ಲ ಅಂದರೆ ಸುಮ್ಮನೆ ಏನೇನೋ ಹೇಳಿ ಸಿಕ್ಕಾಕೋಬೇಡಿ. ಯಾಕಂದರೆ ನೀವು ಏನು ಹಾಬೀಸ್ ಹೇಳ್ತಿರಲ್ಲ ಅದ್ರ ಮೇಲೆ ನಿಮ್ಮದು ನೆಕ್ಸ್ಟ್ ಇಂಟರ್ವ್ಯೂ ಡಿಪೆಂಡ್ ಆಗಿರುತ್ತೆ. ಆ ಥರನೂ ಕೇಳ್ತಿರ್ತಾರೆ ಹೌದಾ. ಸೊ ನಿಮ್ಗೆ ಯಾವ್ದ್ರಲ್ಲಿ ನಾಲೆಜ್ ಜಾಸ್ತಿ ಇದೆ ಅದನ್ನು ಮಾತ್ರ ಹಾಬೀಸಾಗಿ ಕನ್ವರ್ಟ್ ಮಾಡ್ಕೊಂಡು ಹೇಳಿ. ಸೊ ನೆಕ್ಸ್ಟು ಸೆಕೆಂಡ್ ರೌಂಡ್ ಬಂದು ಕ್ಲೈಂಟ್ ರೌಂಡ್ ಇರುತ್ತೆ. ಅಲ್ಲಿ ವಿಡಿಯೋ ಕಾಲ್ ಆಗ್ಬೋದು, ವಿಡಿಯೋ ಕಾಲ್ ಕಾನ್ಫರೆನ್ಸ್ ಟೆಸ್ಟ್ ಆಗ್ಬೋದು. ವಿಡಿಯೋ ಕಾಲಲ್ಲಿ ಆ್ಯಂಡ್ ನಿಮ್ಮದು ಕಂಪ್ನಿ ಬಗ್ಗೆ ಸ್ವಲ್ಪ ನೀಟಾಗಿ ಓದ್ಕೊಂಡೋಗಿ. ಯಾವುದೇ ಇಂಟರ್ವ್ಯೂ ಆಗಲಿ ಕಂಪ್ನಿಗೆ ಹೋಗುವಾಗ ಏನು ಮಾಡಿಯಪ್ಪ ಅಂದರೆ ಆ ಕಂಪ್ನಿ ಬಗ್ಗೆ ಏನು ಸರ್ವಿಸ್ ಕೊಡುತ್ತೆ ಅದನ್ನು ನೀಟಾಗಿ ಸ್ಟಡಿ ಮಾಡಿಬಿಟ್ಟು ತಿಳ್ಕೊಂಡೋಗಿ. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮಿನಿಮಮ್ PUC ಕೇಳಿದ್ರೆ ಡಿಪ್ಲೊಮಾದವ್ರಿಗೆ ಅಪ್ಲೈ ಮಾಡ್ಬೋದು, ಎನಿ ಡಿಗ್ರಿ ಆದವ್ರು ಕೂಡ ಅಪ್ಲೈ ಮಾಡ್ಬೋದು. ಸೊ ಪ್ರಿಫರೆನ್ಸ್ ಸ್ಕಿಲ್ ಏನಪ್ಪ ಅಂದರೆ ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಇಂಗ್ಲೀಷ್ ಕನ್ನಡ. ಸೊ ಕಸ್ಟಮರ್ ಓರಿಯೆಂಟೇಷನ್ ಈಸಿಯಾಗಿ ಗೊತ್ತಿರಬೇಕು ಮಾಡೋದು. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಆ್ಯಂಡ್ MS ಆಫೀಸ್ ಬಗ್ಗೆ ಅದ್ರ ಪ್ರಾಡಕ್ಟ್ನ ಬಗ್ಗೆ ತಿಳ್ಕೊಂಡಿರಬೇಕು. ಪ್ರಾಡಕ್ಟ್ ಅಂದರೆ ವರ್ಡ್, ಎಕ್ಸೆಲ್ಲು, ಪವರ್ ಪಾಯಿಂಟ್ ಇದ್ರ ಬಗ್ಗೆ. ಸೊ ವರ್ಕ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಯಾವುದೇ ನಿಮಗೆ ಟಾರ್ಗೆಟೆಡ್ ಕಾಲ್ಸ್ ಇರಲ್ಲ. ಆ್ಯಂಡ್ ಕಸ್ಟಮರ್ ಪ್ರಾಬ್ಲಮ್ಸ್ನ ರೆಸ್ಪಾನ್ಸ್ ಅವ್ರಿಗೆ ಏನು ಕೇಳ್ತಾರಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಆ್ಯಂಡ್ ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್ ಹೌದಾ. ಸೊ ನೆಕ್ಸ್ಟ್ ಸರ್ವಿಸಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್. ಅವ್ರ ಸರ್ವಿಸಸ್ ಏನಿದಾವಲ್ಲ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಆ ಇನ್ಫಾರ್ಮೇಷನ್ನ ಕಸ್ಟಮರ್ಗೆ ರೀಚ್ ಮಾಡಬೇಕು. ಸೊ 6 days ವರ್ಕ್ ಇರುತ್ತೆ, 1 day ಆಫ್ ಇರುತ್ತೆ. ಕೆರಿಯರ್ ಗ್ರೋತ್ ಅಂತ ಬಂದರೆ ನೀವು ಅಸೋಸಿಯೇಟ್ ಅಂತ ಏನಾದರೂ ಜಾಯ್ನ್ ಆದರೆ ಸೀನಿಯರ್ ಅಸೋಸಿಯೇಟ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಾಲಿಸ್ಟ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, SME ಆಗ್ಬೋದು, ಮ್ಯಾನೇಜರ್ ಆಗ್ಬೋದು. ಆ ಕಂಪ್ನಿಯಲ್ಲಿ ಆಗಲಿಲ್ಲ ಅಂದರೆ ಬೇರೆ ಕಂಪ್ನಿಗೆ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ತೊಗೊಂಡು ಜಾಯ್ನ್ ಆಗ್ಬೋದು. ಸೊ ಆ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ಈ ನಂಬರ್ ಕೊಟ್ಟಿದ್ದಾರೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ನಂಬರ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ನಿಮ್ದು ಏನಾದರೂ ಇದ್ದರೆ ರೆಸ್ಯೂಮ್ನ ಕಳಿಸಿ. ಇಲ್ಲಪ್ಪ ಅಂದ್ರೆ ಅವ್ರು ಏನಾದರೂ ಇಮೇಲ್ ಕೊಟ್ಟರೆ ಆ ಮೇಲ್ಗೆ ಯಾವ ಥರ ರೆಸ್ಪಾನ್ಸ್ ಮಾಡಿ ಅಂದರೆ ಸಬ್ಜೆಕ್ಟು ಅಪ್ಲಿಕೇಶನ್ ಪೋಸ್ಟ್ ನೇಮ್ ಕಾಮರ್ಸ್ ಅಸೋಸಿಯೇಟಿವ್ ಅಂತ ಹಾಕಿ, ಹಲೋ ಸರ್ ಆರ್ ಮ್ಯಾಮ್ ಆ್ಯಂಡ್ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯ್ನ್ ಆ್ಯಸ್ ಅ ಪೋಸ್ಟ್ ನೇಮ್ ಅಂದ್ಬಿಟ್ಟು ಕಾಮರ್ಸ್ ಅಸೋಸಿಯೇಟ್ ರೋಲ್ ಎಟ್ ಕಂಪ್ನಿ ನೇಮ್, ಆ ಕಂಪ್ನಿ ನೇಮ್ ಹಾಕಿ, ಪ್ಲೇಸ್ ನೇಮ್ ಬೆಂಗಳೂರು ಅಂತ ಹಾಕಿ, ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್. ಹೌದಾ, ಏನು ನಿಮ್ಮದು ರೆಸ್ಯೂಮ್ನ ಅಟ್ಯಾಚ್ ಮಾಡಿದ್ರಲ್ಲ ಅದನ್ನು ಫೈಲ್ ಅಟ್ಯಾಚ್ ಮಾಡಿಬಿಟ್ಟು ಅವ್ರಿಗೆ ಸೆಂಡ್ ಮಾಡಿ. ಇದೇ ಥರ ನಿಮಗೆ ಏನಾದರೂ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಹೋಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ಜಾಬ್ ಅಪ್ಡೇಟ್ಸು ಸಿಗ್ತವೆ. ಸೊ ಥ್ಯಾಂಕ್ ಯು. ಇಷ್ಟ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ನಿಮಗೆ ಇಷ್ಟ ಇದೆ ಹೋಗಿ ಜಾಯ್ನ್ ಆಗ್ಬೋದು. ಅದ್ರಲ್ಲಿ ಕಂಫರ್ಟ್ ಆಗುತ್ತೆ, ಅದರಲ್ಲಿ ಜಾಯ್ನ್ ಆಗಿ ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸು ಸಿಗ್ತವೆ.